ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಯಾವ ಮಂತ್ರಿ ಯಾವ್ದು ಬರ್ತಾರೆ ಅಂತ ತಿಳಿಸ್ತೀವಿ. ಅವರೆಲ್ಲ ಬಂದು ಭೇಟಿ ಮಾಡ್ಬೋದು. ಒಂದೇನೋ ಪ್ರಾಬ್ಲಮ್ಸ್ ಇತ್ತು ಅಂತ ಇಲ್ಲಿ ಅಟೆಂಡ್ ಮಾಡ್ಬೋದು. ಒಂದು ದಿನಕ್ಕೆ ಇಬ್ಬರು ಮಿನಿಸ್ಟರ್ಸ್ ಬರ್ತಾರೆ. CM 13 ಬರ್ತಾರೆ. ಇವತ್ತು ನಾನು ಬಂದಿದ್ದೀನಿ. ನಾನು ರೆಗ್ಯುಲರಾಗಿ ಬರ್ತಾ ಇರ್ತೀನಿ. ಬಟ್ ಆ್ಯಸ್ ಎ DCM ಕೆಲವೆಲ್ಲ ವರ್ಕರ್ಸು ಕೆಲವು ಪ್ರಾಬ್ಲಮ್ಸ್ ಇರ್ತದೆ. ಅವ್ರಿಗೆ ಟೈಮು ಡಿವೋಟ್ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಬಂದು ಭೇಟಿ ಮಾಡಬೇಕು ಅಂತ ಕೆಲಸ. ವರ್ಕರ್ಸ್ ಮಾತ್ರ ಯಾರು MLAs ಅವರು ಯಾರಿಗೂ ಅವಕಾಶ ಕೊಡಲ್ಲ. ತೀರ ಕಾರ್ಯಕರ್ತರಿಗೆ ಯಾರು ನಮಗೆ ಮನೆಗಳಲ್ಲಿ ಬಂದು ಕಾಯ್ಕೊಂಡು ಹೊರಗಡೆ ಎಲ್ಲ ಹೋಗ್ತಾ ಇರ್ತಾರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಭೇಟಿ ಮಾಡಬೇಕು. ಸರ್ ಈಗ ಅವ್ರು ಏನು ಡಿಮ್ಯಾಂಡ್ ಏನು ಸರ್ ಈಗ ಅರ್ಜಿ ಕೊಟ್ಟರು ತಮ್ಮನ್ನು ಭೇಟಿ ಮಾಡಿ ಕೆಲವರೆಲ್ಲ ಈಗ ಜಮೀನು ಖಾತೆಗಳು ವಿಚಾರ ಕೇಳ್ತಾರೆ, ಕೆಲವರು ನೀರಿನ ವಿಚಾರ ಹೇಳ್ತಾರೆ, ಕೆಲವರು ಊರಿನ ಸಮಸ್ಯೆ ವಿಚಾರ ಹೇಳ್ತಾರೆ, ಕೆಲವರು ನಮ್ಮ ಪಕ್ಷದಲ್ಲಿ ಒಂದು ಸ್ಥಾನಮಾನ ಕೊಡಿ ಅಂತ ಕೇಳ್ತಾರೆ, ಒಂದು ಗುರ್ಸಿ ಅಂತ ನಮ್ಮನ್ನು ಕೇಳ್ತಾರೆ. ಅಷ್ಟೇ ಅವ್ರದ್ದು ಮೇಜರ್ ಡಿಮ್ಯಾಂಡ್. ಇವತ್ತು ಎಷ್ಟು ಅರ್ಜಿಗಳು ಬಂದಿದೆ ಸರ್? ಇನ್ನು ಲೆಕ್ಕ ಹಾಕಿಲ್ಲ. ನೀವೇ ಕೂತಲ್ಲಿ ನೋಡ್ತಾ ಇರ್ಬೋದು. ಸುಮಾರು ಒಂದು 600-700 ಜನ ರಿಜಿಸ್ಟರ್ ಮಾಡ್ತಾರೆ. ಫಸ್ಟ್ ಕಮ್ ಫಸ್ಟ್ ಬೇಸ್ ಅಂತ ಮಾಡ್ತಾರೆ. ಸ್ಟಾರ್ಟಿಂಗ್ ಡೇಸ್ ಆ ಥರ ಊರಿಗೆ ಹೋಗ್ಬೇಕು ಅಂತ ಒಂದು 8 ಡಿಲೇನೂ ಆಯಿತು. ಬೇರೆ ಮಹಿಳಾ ಮೀಟಿಂಗ್ ಆಗಿದ್ದೇನೆ. ಅದಾದಮೇಲೆ ಸ್ವಲ್ಪ ಗೌರ್ನರ್ ಕಡೆ ನಾನು ಹೋಗಬೇಕು. ಸ್ವಲ್ಪ ಡಿಲೇ ಆಯಿತು ಅಷ್ಟೇ. ಸೊ ಅದಕ್ಕೆ ಎಕ್ಸ್ಟೆಂಡ್ ಮಾಡಿದೆ. 5 ಗಂಟೆ 4 ಗಂಟೆ ಅಂತ ಹೇಳಿದ್ದೆ. ಇನ್ನು 7 ಗಂಟೆ ಅಂತ ಭೇಟಿ ಸರ್. ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಏನಿಲ್ಲ. ನಮ್ಮ ಅರ್ಜಿ ಏನಿದೆ ಅದು ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ ಕಳಿಸ್ತೀವಿ. ತಿರ್ಗಿ ಅವ್ರ ಹತ್ರ ಮಾತಾಡ್ತೀನಿ. ನಮ್ಮ ಆಫೀಸರ್ನ ಅದಕ್ಕೆ ಮಾಡ್ತೀನಿ. ಫಾಲೋಅಪ್ ಮಾಡೋಕ್ಕೆ ಹೇಳ್ತೀನಿ. ಸರ್ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ನಿಮ್ಮ ಕಾರ್ಯಕರ್ತರು ಅವ್ರ ಡಿಮ್ಯಾಂಡ್ಗಳು ಅವ್ರ ಸಮಸ್ಯೆಗಳು ಈಗ ನೀವು ನಿಮ್ಮ ಮುಂದೆ ಬರ್ತಾ ಇದೆ. ಏನು ಮಾಡೋಕ್ಕಾಗ್ತದೆ? ಪಕ್ಷದ ಅಧಿಕಾರಕ್ಕೆ ತಂದವ್ರಿಗೆ ಕೇಳ್ತಾರೆ, ತಪ್ಪೇನಿದೆ. ಓಕೆ, ನಾವು ಎಷ್ಟು ಅದಕ್ಕೋಸ್ಕರ ನಾವು ಎಲ್ಲೆಲ್ಲ ಅಕೊಮಡೇಟ್ ಮಾಡೋಕ್ಕೆ ಸಾಧ್ಯನೋ ಅದಕ್ಕೆ ಗ್ಯಾರಂಟಿ ಸಮಿತಿ ಅಂತ ಮಾಡಿದ್ವಿ. ನಮ್ಮ ಕೆರೆಗಳನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಕೆರೆಗಳು ಕೂಡ ನಾಮಿನೇಷನ್ ಮಾಡಬೇಕು. ಕೆಲವು ಕೆರೆಗಳನ್ನ ಮೇಂಟೆನೆನ್ಸ್ ಮಾಡಲಿಕ್ಕೆ ಕೆಲವು ದೊಡ್ಡ ದೊಡ್ಡ ಡ್ಯಾಮ್ಗಳಲ್ಲದೆ ಕೆಲವು ಸಣ್ಣ ಸಣ್ಣ ಕೆರೆಗಳಿದೆ, ಅದಕ್ಕೂ ಮಾಡ್ತೀವಿ. ಸ್ಟೇಷನ್ಗಳು ಮಾಡ್ತೀವಿ. ಎಷ್ಟೆಷ್ಟು ಕಾರ್ಯಕರ್ತರನ್ನ ಎಲ್ಲೆಲ್ಲ ಅಕೊಮಡೇಟ್ ಮಾಡೋಕ್ಕೆ ಸಾಧ್ಯ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕುಮಾರಸ್ವಾಮಿ 3,500 ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದಾರೆ. ಸರ್ಕಾರ ವಿಫಲವಾಗಿರೋ ಕಾರಣಕ್ಕೋಸ್ಕರ ಜನ ನನ್ನನ್ನು ಆಶ್ರಯಿಸಿದ್ದಾರೆ ಅಥವಾ ನನಗೆ ದೂರು ಕೊಡ್ತಾ ಇದ್ದಾರೆ. ಸರ್ಕಾರ ಸರಿಯಾಗಿ ಅಡ್ಮಿನಿಸ್ಟ್ರೇಷನ್ ಮಾಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಕೆಲಸ ಮಾಡಿದರೆ ನಾನು ಅರ್ಜಿ ಸ್ವೀಕಾರ ಮಾಡೋ ಅವಶ್ಯಕತೆ ಆಯಿತು. ಅವರು ಕರೆಕ್ಟು ಹೇಳೋದು ಏನೋ ಒಂದು ಅಭಿಪ್ರಾಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಚನ್ನಪಟ್ಟಣದಲ್ಲಿ 10,000 ಕೊಟ್ಟವರಲ್ಲ ಒಂದೇ ಕ್ಷೇತ್ರದಲ್ಲಿ. ಚನ್ನಪಟ್ಟಣದಲ್ಲಿ ನನಗೆ 10,000 ದಾಖಲೆ ಇದೆ. ಅವ್ರ ಫೋನ್ ನಂಬರ್ ಇದೆ, ಅವ್ರ ಅರ್ಜಿ ಇದೆ. ಆಯ್ತಾ? ಆ ಅರ್ಜಿಗಳೆಲ್ಲ ಇದರಲ್ಲಿ ಕೌಂಟರ್ಗಳಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರೆ. ಹಂಗಾರೆ 10,000 ಕೊಟ್ಟು ಚನ್ನಪಟ್ಟಣ ಒಂದೇ ಕ್ಷೇತ್ರದಲ್ಲಿ ಇರೋದ್ರೆ ಇವ್ರೇನೋ ಜನರ ಪರ ಮಾಡಿಲ್ಲ ಅನ್ನೋದಕ್ಕೆ ಅದಕ್ಕಿಂತ ಸಾಕ್ಷಿ ಬೇಕಾಗಿತ್ತು. ಏನು ಕುಮಾರಸ್ವಾಮಿ ಒಬ್ಬರೇ ರಾಜಕಾರಣ ಮಾಡ್ತಾರಾ? ರಾಜಕಾರಣ ಬರ್ತದೆ. ಬಟ್ ನಮ್ಮ ರಾಜಕಾರಣ ಮುಖ್ಯ ಅಲ್ಲ. ನಮಗೆ ಜನರ ಸೇವೆ ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿದ್ದೀವಿ. ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ನಡೀತಿದೆ ಅಂತ ಆರೋಪ ಮಾಡಿದ್ದಾರೆ. ಮುಚ್ಚಿ ಹಾಕಬೇಕಾಗಿಲ್ಲ. ಯಾವ ಅನ್ಯಾಯ ಕೂಡ ಆಗಿಲ್ಲ. ಆಸ್ತಿ ಕಳ್ಕೊಂಡಿರೋರು ಕಾಂಪೋಸಿಷನ್ ಕೇಳಿದ್ದಾರೆ, ಒಂದು ಅರ್ಜಿ ಕೊಟ್ಟಿದ್ದಾರೆ. ಏನು BDA ರೂಲ್ಸ್ ಏನಿದೆ, ಇದು ಮೂಡ ರೂಲ್ಸ್ ಏನಿದೆ, ಆ ರೂಲ್ಸ್ ಪ್ರಕಾರ ಕೊಡ್ತಾರೆ. ಇಲ್ಲೂ ಪ್ರಾವಿಷನ್ ಇದೆ, ಬೆಂಗಳೂರಲ್ಲೂ ಪ್ರಾವಿಷನ್ ಇದೆ, ಅಲ್ಲೂ ಏನು ಪ್ರಾವಿಷನ್ ಇದೆ ಅದು ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಕೂಡ ತನ್ನ ಅಫಿಡವಿಟ್ಗಳಲ್ಲಿ ನನ್ನ ವೈಫ್ಗೆ ಇಂಥ ಆಸ್ತಿಗಳು ಬಂದಿದೆ, ಮಂಜೂರಾಗಿದ್ದು ಇದನ್ನು 2013 ಅವ್ರ ಅಫಿಡವಿಟ್ಲಿ ಇಲ್ಲ ಅದು ಮಾಹಿತಿ ಅಂತ ಹೇಳಿದ್ದಾರೆ. 2013 ಏನಾಗಿಲ್ಲ. 2010 ಅವ್ರಿಗೆ ಜಮೀನು ಬಂದಿತ್ತು ಸರ್. ಗೊತ್ತಿಲ್ಲ, ಅದೆಲ್ಲ ಡೀಟೇಲ್ ಗೊತ್ತಿಲ್ಲ. ಗೊತ್ತಿರೋದು ಮಾಹಿತಿ ಈಗ ರೀಸೆಂಟಾಗಿ ಅವ್ರಿಗೆ BJP ಗೌರ್ಮೆಂಟ್ ಇದ್ದಾಗ ಕಾಂಪೋಸಿಷನ್ ಕೊಟ್ಟಿದ್ದಾರೆ. ಕಾಂಪೋಸಿಷನ್ ಸೈಟ್ಸ್ ಕೊಟ್ಟಿದ್ದಾರೆ. ಏನು ಕೊಡಬೇಕು BDA ರೆಸಲ್ಯೂಷನ್ 550 ಏನೋ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈಗ ನಮ್ಮಲ್ಲೆಲ್ಲ 60-40 ಇದೆ. BDAಲಿ 60-40 ನಮ್ಮಲ್ಲಿ ನಾವು ಮಾಡ್ತೀವಿ. ಅಲ್ಲಿ 50-50 ಕೊಡ್ತಾ ಇರ್ಬೋದು. ನಾವೆಲ್ಲ ಅದ್ರ ಪ್ರಕಾರ ಕೊಟ್ಟಿದ್ದಾರೆ. BJP ರಾಜಕಾರಣ ಮಾಡಬೇಕು, ಪಾಪ ದಳದವರು ರಾಜಕಾರಣ ಮಾಡಬೇಕು. ಏನು ದಳ ಏನು ಭಾಳ ಅನುಕಂಪ ತೋರ್ತಾ ಇದ್ದಾರೆ ನನ್ನ ಮೇಲೆ.